ಇಲ್ಲೇ ನಾವೇ ಇದಕ್ಕೆ ಮೆಡಿಕಲ್ಲಿಗೆ ಸೇರಿಸಿವು. ಹಿಂಗೆಲ್ಲ ಆಗೈತೆ. ಇವರು ಯಾರು ನಮ್ಮ ಅಧಿಕಾರಿಗಳು ಒಬ್ಬರೂ ಇಲ್ಲಿ ನೋಡೋದೇ ಇಲ್ಲ. ಯಾರು ಕೇಳೋರು ಇಲ್ಲ, ಏನೂ ಇಲ್ಲ, ಒಬ್ಬರೂ ಬರ್ತಾ ಇಲ್ಲ. ನಮ್ಗೆ ಇದು ನಾಳೆ ಸುಮಾರು MLA ಕಿವಿಗೆ ಒಂದು 4-5 ಸಲ 10 ಸಲನೇ ಹಾಕೈತಿ ಅವ್ರ ಕಿವಿಗೆ. ಏನು ಇನ್ನೂ ಕ್ರಮ ಕೈಗೊಂಡಿಲ್ಲ. ಅದೇ ಈಗ ನಾವು ಏನೋ ಹೋದಾಗ ಕಣ್ಣು ವರ್ಷಕ್ಕೆ ಒಂದು ಹೇಳ್ಕೊಳ್ಳಿ. ತಿರ್ಗಾ ಒಬ್ಬ ಅಧಿಕಾರಿನೂ ಬಂದಿಲ್ಲ, ಏನೂ ಇಲ್ಲ. ಆ MLA ಬರುವಾಗ ಅಲ್ಲೊಂದು ಚೂರು ಸರ್ ಮಾಡ್ತಾರೆ, ಅಲ್ಲಿಂದ ಹಂಗೆ ಹೋಗ್ತಾರೆ. ಈ ಕಡೆಗೆ ಯಾರು ಬರೋರೇ ಇಲ್ಲ. ಪ್ರಾಬ್ಲಮ್ ಅಂದ್ರೆ ಮಳೆ ಬಂತು ಅಂದ್ರೆ ಎಷ್ಟು ಜನ ಬಿದ್ದು ಎದ್ದು ಹೋಗ್ತಾರೆ ಇಲ್ಲಿ. ಶಾಸಕ ಸುರೇಶ್ ಗೌಡ ಅವರೇ ನೋಡ್ಲೇಬೇಕಾದ ಸುದ್ದಿ ಇದು. ನಗರದಿಂದ ಕೂಗಳತೆಯ ದೂರದಲ್ಲಿದ್ರೂ ಈ ಗ್ರಾಮಕ್ಕಿಲ್ಲ ರಸ್ತೆ ಭಾಗ್ಯ. ಗುಂಡಿ ಬಿದ್ದ ರಸ್ತೆಯಲ್ಲಿ ಬಿದ್ದು ಆಸ್ಪತ್ರೆ ಪಾಲಾಗ್ತಾ ಇರುವ ಜನರು. ತುಮಕೂರು ನಗರ 2ನೇ ರಾಜಧಾನಿಯಾಗಿ ಬೆಳೀತಾ ಇದೆ. ನಾನಾ ಕಂಪನಿಗಳು, ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಾ ಇವೆ. ಆದ್ರೆ ತುಮಕೂರು ನಗರದಿಂದ ಕೇವಲ ಕೂಗಳತೆಯ ದೂರದಲ್ಲಿದ್ರೂ ಕೂಡ ಆ ಗ್ರಾಮಕ್ಕೆ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಆ ಗ್ರಾಮ ತುಮಕೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಒಳಪಡಲಿದ್ದು, ಮಾನ್ಯ ಶಾಸಕರಾದ ಸುರೇಶ್ ಗೌಡ ಅವರು ಚುನಾವಣೆಗೂ ಮುನ್ನ ತಮ್ಮ ಕ್ಷೇತ್ರದ ರಸ್ತೆಗಳನ್ನ ಸರಿಪಡಿಸುತ್ತೇವೆ ಅಂತ ಜನರಿಗೆ ಭರವಸೆಯನ್ನ ನೀಡಿದ್ರು. ಆದ್ರೆ 3 ಬಾರಿ ಶಾಸಕರಾಗಿದ್ರೂ ಕೂಡ ರಸ್ತೆಗಳ ಸ್ಥಿತಿ ಮಾತ್ರ ಸರಿ ಹೋಗ್ತಾ ಇಲ್ಲ. ಇದರಿಂದ ರೊಚ್ಚಿಗೆದ್ದಿರುವ ಜನರು ಶಾಸಕ ಸುರೇಶ್ ಗೌಡ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಹೌದು, ತುಮಕೂರು ನಗರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಬೆತ್ತಲೂರು ಗೇಟ್ ಗ್ರಾಮದಿಂದ ಒಕ್ಕೋಡಿಗೆ ಹೋಗುವ ರಸ್ತೆ ಗುಂಡಿ ಬಿದ್ದು ಹಾಳಾಗಿ ಹೋಗಿದೆ. ಗುಂಡಿ ಬಿದ್ದ ರಸ್ತೆಯಲ್ಲಿ ಜನರು ಓಡಾಡೋದೇ ಇಲ್ಲಿನ ಜನರ ಸರ್ಕಸ್ ಆಗಿದೆ. ಈ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು ಜೀವ ಭಯದಲ್ಲಿ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬೆತ್ತಲೂರು ಗೇಟ್ನಿಂದ ಒಕ್ಕೋಡಿಗೆ ಹೋಗುವ ರಸ್ತೆ ತುಂಬಾ ಗುಂಡಿ ಬಿದ್ದಿದೆ. ಒಂದ್ ಕಡೆ ರಸ್ತೆ ಗುಂಡಿ ಬಿದ್ದಿದ್ರೆ ಮತ್ತೊಂದ್ ಕಡೆ ರಸ್ತೆಯಲ್ಲಿ ಜಲ್ಲಿ ಕಲ್ಲುಗಳು ಮೇಲೆದ್ದು ಬಂದಿದ್ದು ಅಪಘಾತಗಳು ಹೆಚ್ಚಾಗ್ತಾ ಇವೆ. ಇನ್ನು ಮಳೆಗಾಲದಲ್ಲಿ ಗುಂಡಿ ತುಂಬಾ ನೀರು ತುಂಬಿಕೊಂಡು ಗುಂಡಿ ಇರುವುದು ಗೊತ್ತಾಗದೆ ಅದೆಷ್ಟೋ ಜನರು ಬಿದ್ದು ಆಸ್ಪತ್ರೆ ಪಾಲಾಗ್ತಿದ್ದಾರೆ. ಇಲ್ಲಿನ ರಸ್ತೆಯಿಂದ ಸಾಕಷ್ಟು ತೊಂದರೆ ಆಗ್ತಾ ಇದ್ರೂ ಕೂಡ ಯಾವ ಅಧಿಕಾರಿಯಾಗ್ಲಿ ಅಥವಾ ಶಾಸಕರಾಗ್ಲಿ ರಸ್ತೆ ಸರಿಪಡಿಸಿ ಜನರಿಗೆ ಅನುಕೂಲ ಮಾಡಿಕೊಡುವ ಕೆಲಸ ಮಾಡ್ತಾ ಇಲ್ಲ. ಶಾಸಕ ಸುರೇಶ್ ಗೌಡ ಅವರು ಚುನಾವಣೆ ಟೈಮ್ನಲ್ಲಿ ಬಂದಿದ್ರು, ಆದ್ರೆ ಗೆದ್ದ ಮೇಲೆ ಒಂದು ಬಾರಿಯೂ ಕೂಡ ಬಂದು ಈ ರಸ್ತೆ ಹೇಗಿದೆ ಅಂತ ನೋಡಿಲ್ಲ ಎಂದು ವಾಹನ ಸವಾರರು ಶಾಸಕ ಸುರೇಶ್ ಗೌಡ ವಿರುದ್ಧ ಕಿಡಿಕಾರಿದ್ದಾರೆ. ಇಲ್ಲೇ ನಾವೇ ಇದಕ್ಕೆ ಮೆಡಿಕಲ್ಲಿಗೆ ಸೇರಿಸಿವು. ಹಿಂಗೆಲ್ಲ ಆಗೈತೆ. ಇವರು ಯಾರು ನಮ್ಮ ಅಧಿಕಾರಿಗಳು ಒಬ್ಬರೂ ಇಲ್ಲಿ ನೋಡೋದೇ ಇಲ್ಲ. ಯಾರು ಕೇಳೋರು ಇಲ್ಲ, ಏನೂ ಇಲ್ಲ, ಒಬ್ಬರೂ ಬರ್ತಾ ಇಲ್ಲ. ನಮಗೆ ಕಷ್ಟ ಸುಖ ಸುಮಾರು ಆಲೆ 7-8 ವರ್ಷದಿಂದಲೂ ಐತಿ. 10 ವರ್ಷ ಗೌರಿಶಂಕರ್ ಗೆದ್ದಾಗ್ಲೂ ಇದಿಲ್ಲ. ಎಲ್ಲ ಒಂದು ಸ್ವಲ್ಪ ಹಳ್ಳೆಳ್ಳ ಮುಚ್ಚಿಸಿ ಸುಮ್ಮನಾಗ್ಬಿಟ್ರು. ತಿರ್ಗಾ ಒಬ್ಬ ಅಧಿಕಾರಿನೂ ಬಂದಿಲ್ಲ, ಏನೂ ಇಲ್ಲ. ಅವರು ಎಲೆಕ್ಷನ್ ಮೂಮೆಂಟ್ನಾಗ ಮಾಡಿಸಿದ್ರು. ತಿರ್ಗಾ ಒಬ್ಬರು ಅಧಿಕಾರಿಗಳು ಇಲ್ಲ. ಸುಮಾರು 6-7 ವರ್ಷದಿಂದಲೂ ಇಲ್ಲಿ ಬರೀ ದಿನನಿತ್ಯ ಆಕ್ಸಿಡೆಂಟ್ಗಳೇ, ಬೀಳೋದು, ಎದ್ದೇಳೋದು, ಆಸ್ಪತ್ರೆಗಳಿಗೆ ಹೋಗೋದು. ನಾವೇ ಇಲ್ಲಿ ನೀರು ಇವೆಲ್ಲ ಅವ್ರಿಗೆ ಕೊಟ್ಟು ಆಸ್ಪತ್ರೆಗಳಿಗೆಲ್ಲ ಕರ್ಕೊಂಡೋಗಿ ಸೇರಿಸಿದ್ದೀವಿ. ಆದ್ರೂ ಇವತ್ತೂ ಒಬ್ಬರು ಅಧಿಕಾರಿಗಳು ಬಂದಿಲ್ಲ, ಒಬ್ಬರು ಇಲ್ಲಿ ನಮ್ಮನ್ನು ನೋಡಿದವರೇ ಇಲ್ಲ. ಇದು ಒಂದು 4 ಕಿಲೋಮೀಟ್ರ್ ಆಗ್ತದೆ ತುಮಕೂರಿಂದ ಅಷ್ಟೇ. ಇಲ್ಲಿ ಒಂದು ಬಸ್ ರೂಟ್ ಇಲ್ಲ, ಒಂದು ಇದಿಲ್ಲ. ದಿನನಿತ್ಯ ಇವು ಗಾರ್ಮೆಂಟ್ಸ್ನವರು ಸುಮಾರು 1000 ಜನ ಹೋಗ್ತದೆ. ಇಲ್ಲಿಂದ ಬಿದ್ರೆ ಮಣ್ಣಮ್ಮನ ದೇವಸ್ಥಾನ ಚೋಳೂರವರೆಗೂ ಅಟ್ಯಾಚ್ ಐತೆ. ಒಂದು ಬಸ್ ಇಲ್ಲ. ದೊಡ್ಡನಾರಂಗ್ಳ, ಒಕ್ಕೋಡಿ, ಮುದ್ಗೇರೆ ಇವೆಲ್ಲ ಇದ್ದೂ ಒಬ್ಬರೂ ಇತ್ಕಡಿಗೆ ಅಧಿಕಾರಿಗಳೇ ಆಗಲಿ ಒಂದು ಬಸ್ ರೂಟೇ ಆಗಲಿ ಏನಿಲ್ಲ. ದಿನನಿತ್ಯ ಆಟೋದಾಗೆ 4 ಜನ ಹೋಗೋದಕ್ಕೆ 15 ಜನ ತುಂಬ್ಕೊಂಡು ಹೋಗ್ತಾರೆ. ಅದ್ರಾಗ ಇದು ವೀಲ್ಗಳು ಕಟ್ಟಾಗಿ ಎಷ್ಟೋ ಜನ ಬಿದ್ದು ಎಲ್ಲ ಎದ್ದು ಹಿಂಗೆಲ್ಲ ಆಗಿದೆ. ರೋಡಿಂದೇ ಪ್ರಾಬ್ಲಮ್ಮು. ದಿನನಿತ್ಯ ಮಳೆ ಒಯ್ದು ಬಿಟ್ರೆ ಸಾಕು, ಇಲ್ಲಿ ಮೆಗಾ ಗ್ಯಾಸ್ನವರು ಇವು ಲಾರಿಗಳು ಪಕ್ಕದಾಗ ಹೋಗೋಕ್ಕಾಗ್ತಾ ಇಲ್ಲ ನಾವು.
ರೋಡ್ ಸರಿ ಮಾಡಿಸ್ಕೊಡ್ಬೇಕು ಸುರೇಶ್ ಗೌಡ್ರು. ಅವತ್ತಿಂದ ನಾವು ಹೇಳ್ತಲೇ ಬಂದಿದ್ದೀವಿ. ಈ ಒಕ್ಕೋಡಿ ರೋಡು ಒಂದು ಇಲ್ಲಿಂದ ಬೆತ್ಲೂರು ಗೇಟಿಂದ ಇಲ್ಲಿ ಇದು ಮಾಡಿಬಿಟ್ರೆ ಸಾಕು, ಇಲ್ಲಿ ಮುದ್ಗೆರೆವರೆಗೂ ಇದೆಲ್ಲ ಇದಾಗಿ ಹೋಗ್ಬಿಟ್ಟಿದೆ. ಇನ್ನು ನಿತ್ಯ ನೂರಾರು ವಾಹನಗಳು ಓಡಾಡುವ ರಸ್ತೆ ಹದಗೆಟ್ಟು ಸಾಕಷ್ಟು ವರ್ಷ ಆಗಿದ್ರೂ ಕೂಡ ಗುಂಡಿ ಮುಚ್ಚುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆಯನ್ನ ಸರಿಪಡಿಸಿ ವಾಹನ ಸವಾರರಿಗೆ ಹಾಗೂ ಸ್ಥಳೀಯರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿದೆ. 20-30 ಹಳ್ಳಿ ರೈತರುಗಳು ತಿರುಗಾಡ್ತಾರೆ. ಎಲ್ಲ ಬಡವರೇ ಅಂತ, ಶ್ರೀಮಂತರುಗಳೆಲ್ಲ ಎಲ್ಲರೂ ತರಕಾರಿ ಬೆಳೆಯೋರು, ಇದು ದಿನನಿತ್ಯ ಮಾರ್ಕೆಟ್ಗೆ ಹೋಗೋ ಬರೋರಿಗೆ. ಮಳೆಗಾಲದಾಗೆ ಒಂದು ಅಡಿ 2 ಅಡಿ ಗುಂಡಿ ಒಳಗೆ ನೀರು ನಿಂತ್ಕೊಂತೈತಿ. ಎಲ್ಲ ಫುಲ್ ತಾಪತ್ರೆನೇ ಸರ್. ಇದು ನಾಳೆ ಸುಮಾರು MLA ಕಿವಿಗೆ ಒಂದು 4-5 ಸಲ 10 ಸಲನೇ ಹಾಕೈತಿ ಅವ್ರ ಕಿವಿಗೆ. ಏನು ಇನ್ನೂ ಕ್ರಮ ಕೈಗೊಂಡಿಲ್ಲ ಅವರು. ಅಲ್ಲ, ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಅಧಿಕಾರಿಗಳಿಗೆ MLAಗಳಿಗೆ ಇಲ್ಲಿ ರೋಡ್ ಮಾಡಿಕೊಡೋದಲ್ಲ ಸರ್? ಅದೇ ಈಗ ನಾವು ಏನೋ ಹೋದಾಗ ಕಣ್ಣು ವರ್ಷಕ್ಕೆ ಏನೋ ಒಂದು ಹೇಳಿ ಕಳಿಸ್ತಾರೆ. ಅವರು ಏನು ಕ್ರಮ ತಗೊಂಡಿಲ್ಲ ನಾನು. ಸಾವಿರ ಏನು ಸರ್, ಇನ್ನೂ ಜಾಸ್ತಿ ಹೋಗ್ತವೆ. ರೈತರ ಗಾಡಿನ 1000 ಮೇಲೆ ತಿರುಗಾಡ್ತವೆ. ಇನ್ನು ಬೇರೆ ಯಾರು ವ್ಯಾನು ಗೀನು ಎಲ್ಲ ಜಾಸ್ತಿ ತಿರುಗಾಡ್ತಾರೆ ಸರ್. ಪ್ರಾಬ್ಲಮ್ ತುಂಬಾ ಐತಿ, ಸ್ವಲ್ಪ ಅಲ್ಲ, ತುಂಬ ಜಾಸ್ತಿನೇ ಐತಿ. ಸ್ವಲ್ಪ ಅಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಸತೀಶ್ ಅಂತ. ಮಳೆ ಬಂದರೆ ಇಲ್ಲಿ ರೋಡ್ಗೆಲ್ಲ ಸಮಸ್ಯೆ, ಹೋದ ಮಕ್ಕಳಿಗೆ ವ್ಯಾನ್ಗಳು ಓಡಾಡ್ತವೆ, ಬಿದ್ದು ಎದ್ದು ಎಷ್ಟು ಜನ, ನಾವೇ 9 ಈ ಕಡಲೆಕಾಯಿ ಮರವ್ರು ಬೆಳಗ್ಗೆನೇ 7 ಗಂಟೆಗೆ ಬರೋರು, ಪಾಪ ಬಿದ್ದು 9 ಹೊಲಿಗೆ ಹಾಕಿರಿ ಪೂರ್ತಿ ಹೊಡೆದೋಗ್ಬಿಟ್ಟಿತ್ತು. ಕರ್ಕೊಂಬಂದು ನಾವೇ ಮನ್ಗೂಸಿ ಅವ್ರಿಗೂ ಫ್ಯಾಮಿಲಿಗೆಲ್ಲ ಫೋನ್ ಮಾಡಿ ಎಲ್ಲ ಮಾಡಿ ಮೆಡಿಕಲ್ಗೆಲ್ಲ ಕರ್ಕೊಂಡೋಗಿ ಸೇರಿಸಿ. ಮಳೆ ಬಂತು ಅಂದರೆ ಭಾರಿ ಸಮಸ್ಯೆ. ಮಕ್ಳಿಗೆ ಓಡಾಡೋರಿಗೆ ಸ್ಕೂಲ್ಗೆ ವ್ಯಾನ್ಗಳು ಬರ್ತವೆ ನೋಡಿ. ಒಂದು ವ್ಯಾನ್ ಇಲ್ಲಿ ನಿಂತ್ಕೊಂಡ್ರೆ ಇನ್ನೊಂದು ವ್ಯಾನ್ ಈ ಕಡೆಯಿಂದ ಹೋಗ್ಬೇಕು. ಎಷ್ಟು ನಾವು ಹೇಳಿ ಎಲ್ಲ ಸಾಕಾಗೋಯ್ತು. ಯಾರು ಕೇಳಿರಿ? ಅವ್ರಿಗೆ ಹೇಳಿರಿ, ಅವ್ರು ನಮ್ಗಲ್ಲ ಇನ್ನೊಬ್ರಿಗೆ ಹೇಳ್ರಿ ಅಂತಾರೆ. ಅವ್ರಿಗೆ ಕೇಳಕ್ಕೆ ಹೋದ್ರೆ ನಮ್ಗೇನು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾರು ಹೇಳೋದು? ಯಾರು ಬಂದಿಲ್ಲ. ಬರ್ತಾರೆ, ಅಲ್ಲಾಸಿಂದ ಬರ್ತಾರೆ, ಹಂಗೆ ಹೋಗ್ತಾರೆ. ಆ MLA ಬರುವಾಗ ಅಲ್ಲೊಂದು ಚೂರು ಸರಿ ಮಾಡ್ತಾರೆ, ಅಲ್ಲಾಸಿಂದ ಹಂಗೆ ಹೋಗ್ತಾರೆ. ಈ ಕಡೆಗೆ ಯಾರು ಬರೋರೇ ಇಲ್ಲ. ಪ್ರಾಬ್ಲಮ್ ಅಂದರೆ ಮಳೆ ಬಂತು ಅಂದರೆ ಎಷ್ಟು ಜನ ಬಿದ್ದು ಎದ್ದು ಹೋಗ್ತಾರೆ ಇಲ್ಲಿ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.